last class discussed about standard formula of integrals. In this class, some properties of integrals. We will take first properties. dy dx integration of f of x into dx is equal to f of x. ನೋಡಿ ಇದೇನಿದೆ ಪ್ರಾಪರ್ಟೀಸ್. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಪ್ರಾಪರ್ಟೀಸ್. ಇಲ್ಲಿ ನೋಡಬಹುದು, ಏನು ನೋಡ್ತೀರಾ, dy dx ಇಂಟಿಗ್ರೇಷನ್ ಆಫ್ f of x into dx is equal to f of x ಅಂದ್ರೆ ಈ ಫಂಕ್ಷನ್ as it is ಉಳಿದಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಪ್ರಾಪರ್ಟಿ dy dx ಇಂಟಿಗ್ರೇಷನ್ ಆಫ್ f of x into dx is equal to f of x. ಸರ್ ಇದು ಹೆಂಗ್ರಿ, ಇದನ್ನ ಹೆಂಗ್ ನಂಬೋದು ನೋಡಿ. See, I will take one example. dy dx as it is, I will take simple example, x into dx, x into dx. ಇದನ್ನ ನಾ ಏನಾದರೂ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಇಲ್ಲಿ f of h ಹೆಂಗ ಬಂದೈತಲ್ಲ, ಇಲ್ಲಿ ಏನ್ ಬರ್ಬೇಕ್ರಿ, x ಬರ್ಬೇಕು. ಅಂದ್ರೆ ನಾವು ಬರ್ತಿರ್ತಕ್ಕಂಥ ಪ್ರಾಪರ್ಟೀಸ್ ಏನಾಗೈತ್ರಿ, ಕರೆಕ್ಟ್ ಆಗೈತಿ ಅಂತ ಅರ್ಥ. ಓಕೆ, ಹಾಗಾದ್ರೆ ಸಾಲ್ವ್ ಮಾಡೋಣ. dy dx ನೋಡ್ರಿ, ಇಂಟಿಗ್ರೇಷನ್ ಆಫ್ x ಒಂದು ಫಾರ್ಮುಲಾ ಗೊತ್ತಿದೆ, ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಫಾರ್ಮುಲಾ ಎಲ್ಲವನ್ನೂ ನೆನಪಿಟ್ಕೊಂಡು ಬರ್ರಿ ಅಂತಂದ್ರೆ ಇಂಟಿಗ್ರೇಷನ್ ಆಫ್ x raised to n into dx ಫಾರ್ಮುಲಾ ಏನೈತೆ ನಮ್ಮದು, x raised to n plus 1 divided by n plus 1 plus c. ಈ ಫಾರ್ಮುಲಾನ ನಾನು ಇಲ್ಲಿ ಏನು ಮಾಡ್ತೀನಿ, ಅಪ್ಲೈ ಮಾಡ್ತೀನಿ. ಓಕೆ, ಸಿ ನೋಡಿ, ಈ x raised to ಏನು ಇಲ್ಲ ಅಂದ್ರೆ ಏನಿರ್ತದ್ರೆ 1 ಇರ್ತದ. ಇಂಟಿಗ್ರೇಷನ್ ಆಫ್ x raised to n into dx ಏನೈತೆ, ಅಲ್ಲಿ x raised to n plus 1 ಐತಿ. ಹಾಗಾದ್ರೆ ಇಲ್ಲಿ ಏನಾಗಬೇಕನ್ನಂಗಾತ್ರಿ, ನಮ್ದ x raised to 1 plus 1 ಆಗಬೇಕಾಯ್ತು. n ಜಾಗದಾಗ 1 ಐತಿ, ಇಲ್ಲಿ 1 ಅನ್ನು ಅಪ್ಲೈ ಮಾಡಿಬಿಡಿ, ಏನಾಗುತ್ತೆ ನೋಡಿ, 1 plus 1 plus c. Again simplify that. dy dx x raised to 1 plus 1 means x square whole divided by 2 plus c. ಇಲ್ಲಿ ಇನ್ನೊಂದು ಟರ್ಮ್ ಇದೆ ನೋಡಿ, ನಮ್ದು ಏನಿದೆ, dy dx ಗಿವನ್ ಫಂಕ್ಷನ್ ಬಂದಿರತಕ್ಕಂತ ಆನ್ಸರ್ ಅನ್ನು ಏನು ಮಾಡ್ರಿ, ಡಿಫರೆನ್ಶಿಯೇಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಮೀನಿಂಗ್ ಆಫ್ ಡಿಫರೆನ್ಶಿಯೇಷನ್, ದಿಸ್ ಮೀನಿಂಗ್ ಆಫ್ ಇಂಟಿಗ್ರಲ್. ದಿಸ್ ಇಸ್ ದ ಡಿಫರೆನ್ಶಿಯೇಷನ್ ಸಿಂಬಲ್, ದಿಸ್ ಇಸ್ ದ ಇಂಟಿಗ್ರೇಷನ್ ಸಿಂಬಲ್. ಓಕೆ, ಡಿಫರೆನ್ಶಿಯೇಟ್ ಇಟ್. x square is a differentiate 2x, 1 by 2 is a constant as it is, plus c is also constant 0. Again simplify that, 2 get cancel, x plus 0 is x. This is a possible now. In dy dx integration of f of x into dx is equal to f of x ಬಂತ. ಹಾಗಾದ್ರೆ ಇಲ್ಲಿ dy dx integration of x into dx is equal to ಏನು ಬಂತಂಗಾರ, x ಬಂತು. This is a possible. I will take LHS. LHS ತಗೊಂಡ್ರಿ, LHS ತಗೊಂಡು ಏನು ಬಂತ, ನಮಗೆ ಏನು ಸಿಕ್ತ, RHS ಸಿಕ್ತ. ಎಸ್ LHS ಅಪ್ಲೈ ಮಾಡಿದಾಗ ಏನು ಬಂತು, ನಮ್ಗೆ RHS ಬಂತು. therefore LHS is equal to RHS. ಪಾಸಿಬಿಲಿಟೀಸ್ ಆಯ್ತಾ? ಓಕೆ, ಪ್ರಾಪರ್ಟೀಸ್ ಗೊತ್ತಾಯ್ತು. ಹಾಗಾದ್ರೆ ನೀವು ನಾ ಡೈರೆಕ್ಟ್ ಸಿಇಟಿ ಒಳಗೆ ಏನ್ ಮಾಡ್ಬೇಕ್ರಿ, ಅಪ್ಲೈ ಮಾಡಬೇಕು. ಏನ್ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಸಿಇಟಿ ಅಥವಾ ಜೆಇಇ ಒಳಗೆ ಕ್ವೆಶ್ಚನ್ಸ್ ಬಂದು ಅಂದ್ರೆ ಒಂದ್ರಲ್ಲಿ ಇಲ್ಲಿ ಡಿಫರೆನ್ಶಿಯೇಷನ್ dy dx ಇದ್ದು, ಇಲ್ಲಿ ಇಂಟಿಗ್ರೇಷನ್ ಇದ್ದು, ಇಲ್ಲಿ ಫಂಕ್ಷನ್ಸ್ ಇತ್ತಂದ್ರೆ ಈ ಫಂಕ್ಷನ್ ಯಾಸ್ ಇಟ್ ಈಸ್ ಬರುತ್ತೆ, ಇವಾಗ ಬರುತ್ತೆ. ಡಿಫರೆನ್ಸ್ ಇಂಟಿಗ್ರೇಷನ್ ಮಾಡೋದಬೇಕಾಗಿಲ್ಲ. dy dx, ಇಲ್ಲಿ dy dx ಮುಂದೆ ಇಂಟಿಗ್ರೇಷನ್ ಸಿಂಬಲ್ ಏನಾದರೂ ಇದ್ರ ಇಲ್ಲಿ ಫಂಕ್ಷನ್ ಏನಾಗುತ್ತೆ, ಯಾಸ್ ಇಟ್ ಈಸ್ ಉಳಿಯುತ್ತಾ. ಗೊತ್ತಾಯ್ತಾ? ದಟ್ ಈಸ್ ಅ ಫಸ್ಟ್ ಪ್ರಾಪರ್ಟೀಸ್. ನೆಕ್ಸ್ಟ್ ಪ್ರಾಪರ್ಟೀಸ್ ಏನಿದೆ ನೋಡಿ. This is also very important concept. Next properties, integration of f of x plus g of x into
dx. ನೋಡಿ ಏನಿದೆ ಸ್ಟೇಟ್ಮೆಂಟ್, ಇಂಟಿಗ್ರೇಷನ್ ಆಫ್ ಕ್ಲೋಸ್ ಬ್ರಾಕೆಟ್ f of x plus g of x into dx is equal to integration of f of x. Integration is also multiplied, dx is also multiplied into dx. ಪ್ಲಸ್ ಸೈನ್ ಇದೆ, ಪ್ಲಸ್ ಸೈನ್ ಒಂದು ವೇಳೆ ಮೈನಸ್ ಸೈನ್ ಇದ್ರೆ ಮೈನಸ್ ಸೈನ್ ಅನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇಂಟಿಗ್ರೇಷನ್ ಆಫ್ g of x into dx. This is a second property. Just mind it. ಇದು ಮೈಂಡ್ ಒಳಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಏನು ಮಾಡ್ತಾ ಇಲ್ಲ, ಇಂಟಿಗ್ರೇಷನ್ ಅನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಡಿಫರೆನ್ಷಿಯೇಷನ್ ಅನ್ನು ಮಲ್ಟಿಪ್ಲೈ ಮಾಡಿ dx ಅನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಇದನ್ನ ಹೇಗೆ ಬರೀಬಹುದ್ರಿ, ಹೀಗೆ ಬರೀಬಹುದು. Take some example on this property. First example. Integration x square plus 2 x square plus x into dx. ಫಸ್ಟ್ ಒನ್ ನೋಡಿ, ಇದು ಏನಂತಾರ, ಫೈಂಡ್ ದ ಇಂಟಿಗ್ರೇಷನ್ ಅಂದ್ರೆ ಫೈಂಡ್ ದ ಇಂಟಿಗ್ರೇಟ್ ಅಂದ್ರೆ ಇಂಟಿಗ್ರೇಟ್ ಅನ್ನು ಕಂಡುಹಿಡಿಯಿರಿ ಅಥವಾ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ ಅಂತ ಹೇಳ್ತಾರೆ. ಹೌದಾ? ಇದನ್ನ ಏನ್ ಮಾಡ್ರಿ, ಗಿವನ್ ಫಂಕ್ಷನ್ ನೋಡ್ರಿ, ಈ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಏನ್ ಮಾಡ್ಬೇಕಾ, ವಿತ್ ರೆಸ್ಪೆಕ್ಟ್ ಟು f ಮಾಡ್ಬೇಕಾಗ್ತದೆ. ಹೌದಾ? ಹಾಗಂದ್ರೆ ಫೈಂಡ್ ದ ಇಂಟಿಗ್ರಲ್ಸ್. ಸೊಲ್ಯೂಷನ್ಸ್ ಯಾವ ರೀತಿ ಇದೆ ನೋಡಿ, ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನು ಅಬ್ಸರ್ವ್ ಮಾಡಿ. ಈ ಪ್ರಾಪರ್ಟೀಸ್ ಇದಕ್ಕೆ ಅಪ್ಲೈ ಆಗಿರುತ್ತೆ, ಇದನ್ನ ಡೈರೆಕ್ಟ್ ಸಾಲ್ವ್ ಮಾಡಕ್ ಆಗಂಗಿಲ್ಲ. ದಿಸ್ ಇಸ್ f of x ಜಾಗದಾಗ x ಸ್ಕ್ವೇರ್ ಇದೆ, g of x ಜಾಗದಾಗ x ಇದೆ, dx is as it is. Okay, yes, see here. First simplify that. ಇನ್ನು ಮೇನ್ ಮಾಡೋಣ, ಮಲ್ಟಿಪ್ಲೈ ಮಾಡೋಣ, ಪ್ರಾಪರ್ಟೀಸ್ ಅನ್ನು ಅಪ್ಲೈ ಮಾಡ್ತೀವಿ ನೋಡಿ. ಈಗ x ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ dx is multiplied dx plus sign as it is, integration sign multiply x into dx. ಈ ಫಾರ್ಮುಲಾ ಬಿಡಿಸಬೇಕಾಗಿತ್ತು, ಈ ಪ್ರಾಬ್ಲಮ್ಸ್ ನಮಗೆ ಬಿಡಿಸಬೇಕಾಗಿತ್ತಂದ್ರೆ ಯಾವ ಫಾರ್ಮುಲಾ ನಮಗೆ ಗೊತ್ತಿರಬೇಕಪ್ಪ ಅಂದ್ರೆ x raised to n into dx x raised to n plus 1 divided by n plus 1. ಈ ಫಾರ್ಮುಲಾ ಮೈಂಡ್ ಒಳಗೆ ಸೆಟ್ ಮಾಡಬೇಕ್ರಿ. ಮೈಂಡ್ ಒಳಗೆ ಸೆಟ್ ಮಾಡಿದ್ರನ ನಿಮಗೆ ಆ ಪ್ರಾಬ್ಲಮ್ಸ್ ತಿಳಿತಾವ, ಇಲ್ಲ ಅಂದ್ರೆ ತಿಳಿದಿಲ್ಲ. ಈ ಪ್ರಾಬ್ಲಮ್ಸ್ ಮೈಂಡ್ ಒಳಗೆ ಸೆಟ್ ಮಾಡಬೇಕು. ಈ ಪ್ರಾಬ್ಲಮ್ಸ್ ಹೆಂಗ್ ತಕೊಂಡ್ರೆ ಅನ್ನೋದು ನಿಮಗೆ ಗೊತ್ತಿದೆ. ನಾನು ಹೇಳಿದ್ದೀನಿ ಸಾಕಷ್ಟು, ಒಂದು ಫ್ರೀಡಮ್ ಸ್ಪೆಂಡ್ ಮಾಡಿದ್ದೀನಿ ನಾನು ನಿಮಗೆ ಫಾರ್ಮುಲಾ ಎಕ್ಸ್ಪ್ಲನೇಷನ್ ಮಾಡಕ್ಕೆ. ಓಕೆ, ನೋಡ್ರಿ ಈ ಫಾರ್ಮುಲಾ ಮೈಂಡ್ ಒಳಗೆ ಸೆಟ್ ಮಾಡ್ಕೊಳ್ಳಿ. ಆದ್ರೂ ನಾ ಈಗ ಒಂದು 30 seconds ಟೈಮ್ ಕೊಡ್ತೀನಿ ನಿಮಗೆ, ಆ ಫಾರ್ಮುಲಾ ಮೈಂಡ್ ಒಳಗೆ ಸೆಟ್ ಮಾಡ್ತೀನಿ. ಓಕೆ, ಹಾ ನಾವು ಸ್ಟಾರ್ಟ್. ನೋಡ್ರಿ ಇಲ್ಲಿ x ಸ್ಕ್ವೇರ್ ಐತೆ, ಅಲ್ಲಿ x raised to n ಐತಿ, n ಜಾಗದಾಗ ಇಲ್ಲಿ ಏನ್ ಐತ್ರಿ, 2 ಐತಿ. ಹಾಗಾದ್ರೆ ಏನ್ ಮಾಡ್ಬೋದು ಅನ್ನಂಗಾದ್ರಿ, x raised to n ಅಂತ ಮೈಂಡ್ ಒಳಗೆ ಸೆಟ್ ಮಾಡ್ರಿ. ಅದರ ಆನ್ಸರ್ ಏನೈತಿ ನೋಡ್ರಿ, ಔಟ್ಕಮ್ಸ್ ಇಂಟಿಗ್ರೇಷನ್ ಮಾಡಿದಾಗ x raised to n ಜಾಗದಾಗ 2 ಅಪ್ಲೈ ಮಾಡಬೇಕು ಅಷ್ಟೇ ನಾವು. 2 plus 1 divided by 2 plus 1. 1 ಸ್ಟೆಪ್ ಮುಗಿತ್ರಿ. ಇಲ್ಲಿ ಮತ್ತೆ ಏನಿದೆ ನೋಡಿ, ನಮ್ಮ ಸೈನ್ ಎಡಿಷನ್ ಸೈನ್ ಇದೆ, ಎಡಿಷನ್ ಹಾಕಬೇಕು. ಓಕೆ, ಇಲ್ಲಿ ಪ್ಲಸ್ ಸಿ ಅಲ್ಲಿ ಪ್ಲಸ್ ಸಿ ಅಂತ ಬರೆಯಂಗಿಲ್ಲ. ಟೋಟಲಿ ಇಂಟಿಗ್ರಲ್ ಕಾನ್ಸ್ಟೆಂಟ್ ಅನ್ನ ಮೆನ್ಷನ್ ಮಾಡಬೇಕು. ಓಕೆ, ಇಲ್ಲಿ ಏನು ಇರಂಗಿಲ್ಲ ಅಂದ್ರೆ ಏನಿರ್ತದೆ ಅಂತೇಳಿ ನಾನು 1 ಇರ್ತೈತಿ, x raised to n into dx ಆಯ್ತು, ಫಾರ್ಮುಲಾ ಅಪ್ಲೈ ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಷನ್ ಸೈನ್ ಹಾಕಬಹುದು, x raised to 1 plus 1 plus 1 plus c. ಟೋಟಲಿ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅನ್ನ ನಾವು ಮೆನ್ಷನ್ ಮಾಡಬಹುದು. ದಿಸ್ ಇಸ್ c means ರಿಯಲ್ ನಂಬರ್ ಕಾನ್ಸ್ಟೆಂಟ್ ಅಥವಾ ರಿಯಲ್ ನಂಬರ್ ಕಾನ್ಸ್ಟೆಂಟ್, ಇದು ಹೋಲ್ ನಂಬರ್ ಕಾನ್ಸ್ಟೆಂಟ್ ವಾಟ್ ಎವರ್, ಬಟ್ ರಿಯಲ್ ನಂಬರ್ ಇದ್ರೆ ಆಲ್ ನಂಬರ್ಸ್ ಅಲ್ಲಿ ಪ್ರೆಸೆಂಟ್ ಆಗ್ತಾವೆ. ಓಕೆ, c is the integral constant ಅಂತ ತಗೋತೀನಿ. x raised to 2 plus 1 is nothing but x cube whole divided by 3. x cube whole divided by 3 plus x square whole divided by 2 plus c.
ದಟ್ ಈಸ್ ಆನ್ಸರ್. ನೋಡಿ ಈ ಫಂಕ್ಷನ್ ಈ ರೀತಿ ಅಪ್ಲೈ ಆಗುತ್ತೆ. ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿದೆ ನೋಡಿ, f of x plus g of x, ದಿಸ್ ಇಸ್ ದ ಪ್ರಾಪರ್ಟೀಸ್. ಈ ಪ್ರಾಪರ್ಟಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಇದು. ಏನಿದೆ ನೋಡಿ, x square plus x ಅಂದ್ರೆ f of x plus g of x ಕೊಟ್ಟಾರ, ಅದನ್ನ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರ್ತದೆ ನಮಗೆ, x cube plus x cube divided by 3 plus x square divided by 2 plus c. ಗೊತ್ತಾಯ್ತಾ? Take another example. ಇನ್ನೊಂದು ಎಕ್ಸಾಂಪಲ್ ನೋಡಿ ಏನಿದೆ, ಇಂಟಿಗ್ರೇಷನ್ x cube plus x square plus ಅಥವಾ x into dx. ಎಷ್ಟು ಬೇಕಾದ್ರೂ ನಮಗೆ ಏನ್ ಮಾಡಬಹುದು, ಫಂಕ್ಷನ್ಸ್ ಪ್ರೆಸೆಂಟ್ ಆಗ್ಬಹುದು. ಇದು ಕೂಡ ನಾವು ಯಾವ ರೀತಿ ಸ್ಪ್ಲಿಟ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಯಾವ ರೀತಿ ಸ್ಪ್ಲಿಟ್ ಮಾಡಿದೀವಲ್ಲ ಅದೇ ರೀತಿನೂ ಕೂಡ ಇಲ್ಲಿ ನಾವು ಏನ್ ಮಾಡ್ಬೇಕಾಗ್ತದ, ಸ್ಪ್ಲಿಟ್ ಮಾಡ್ಬೇಕಾಗ್ತದ. ಓಕೆ, ಸೊಲ್ಯೂಷನ್ಸ್. ಫಸ್ಟ್ splitting the problems, x cube into dx, x square into dx plus x into dx. ಓಕೆ, ನೋಡಿ ಈಗ ಮತ್ತೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನು ಅಬ್ಸರ್ವ್ ಮಾಡಿ. ಅದಕ್ಕೂ ಇದಕ್ಕೂ ಕೂಡ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ, ಇದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಇಂಟಿಗ್ರೇಷನ್ ಆಫ್ x raised to n into dx is equal to x raised to n plus 1 divided by n plus 1 ಫಾರ್ಮುಲಾ. ಇದೇ ಫಾರ್ಮುಲಾ ಏನಾಗುತ್ತೆ, ಅಪ್ಲೈ ಆಗುತ್ತೆ. ಓಕೆ, ಸಿ ಇಂಟಿಗ್ರೇಷನ್ ಆಫ್ x ಕ್ಯೂಬ್, n ಜಾಗದ ಕ್ಯೂಬ್ ಐತಿ, x 3 plus 1 divided by 3 plus 1. Similarly x cube, x 2 plus 1 divided by 2 plus 1. ಏನು ಇಲ್ಲ ಅಂದ್ರೆ ಏನಿರ್ತದೆ, 1 ಇರ್ತದೆ. x raised to 1 plus 1 divided by 1 plus 1. Total integral constant is c. c is the integral constant. ನೋಡಿ ನಿಮ್ಗೆ ಗೊತ್ತಿರಲಿ ವಿಷಯ, ಇದನ್ನ ನಾವು ಏನಾದರೂ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ಸಿಗುತ್ತದ, ಇದನ್ನ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ಸಿಗುತ್ತದ ಅನ್ನೋದು ಪ್ರೂಫ್ ಇಲ್ಲಿ ಐತಿ. ಇದಕ್ಕೆ dy dx ಅಂತೀವಿ ಅಂದ್ರೆ ಇದು ಹೆಂಗೈತಿ ಹಂಗ ಸಿಗ್ತೈತೆ ನಮಗೆ ಮುಂದೆ. ಗೊತ್ತಾಯ್ತಲ್ಲ? ಒಂದು ಗೊತ್ತಿರಲಿ, ಮೀನ್ಸ್ ರೆಸಿಪ್ರೋಕಲ್ ಆಫ್ ದ ಡಿಫರೆನ್ಶಿಯೇಷನ್ ಇಸ್ ಕಾಲ್ಡ್ ಇಂಟಿಗ್ರೇಷನ್ ಅಂತ ಡೆಫಿನಿಷನ್ಸ್ ಅನ್ನ ಹೇಳಿಬಿಟ್ಟಿವಿ ನಾವು ಮನಿ ಕ್ಲಾಸ್ನಾಗ. ಓಕೆ, ಸಿಂಪ್ಲಿಫೈ ದಟ್. x raised to 3 plus 1 is nothing but x4 divided by 4 plus x cube divided by 3 plus x square divided by 2 plus c. That is the final answer. Do you understand that? I hope you will understand this function. This goes to the third properties. See here, integration of k into f of x into dx is equal to, ಗಮನಿಸಬೇಕು ಇಲ್ಲಿ ಪ್ರಾಪರ್ಟೀಸ್ ಅನ್ನ. ಇಂಟಿಗ್ರೇಷನ್ ಆಫ್ k is a constant function. ನಾವು ಕೊಟ್ಟಿರ್ತಕ್ಕಂಥ ಫಂಕ್ಷನ್ಸ್ ಅನ್ನ ಡಿಫರೆನ್ಶಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಇರ್ತದಲ್ಲ ಅದೇ ವೇರಿಯೇಬಲ್ ಇಲ್ಲಿ d ಮುಂದೆ ಇರಬೇಕು. ಅಂದ್ರೆ ನಾವು ಅದನ್ನ ಡಿಫರೆನ್ಶಿಯೇಷನ್ ಮಾಡಕ್ ಇಂಟಿಗ್ರೇಷನ್ ಮಾಡಕ್ ಸಾಧ್ಯ ಆಗ್ತದ, ಇಲ್ಲ ಅಂದ್ರೆ ಆಗೋದಿಲ್ಲ. ಹಾಗಾದ್ರೆ ಇಲ್ಲಿ ನೋಡಿ, k is a constant ಅನ್ನು ಕೀಪ್ ಔಟ್ ಸೈಡ್. ಇದು ಇಂಟಿಗ್ರೇಷನ್ ಸೈನ್ ಇಂದ ನಾವು ಹೊರಗೆ ಇಡಬೇಕ್ರಿ. f of x into dx ಇದು ಯಾವ ಪ್ರಾಪರ್ಟಿಗಳಾಗುತ್ತೆ ಅಂದ್ರೆ ಇಂಟಿಗ್ರೇಷನ್ ಪ್ರಾಪರ್ಟಿಗಳಾಗುತ್ತೆ ಬೈ ಡೆಫಿನಿಷನ್ಸ್. ಇದು ಕಾನ್ಸ್ಟೆಂಟ್ ಫಂಕ್ಷನ್ ಯಾವಾಗಲೂ ಏನ್ ಮಾಡಕ್ಕಾಗಿಲ್ಲ, ಇಂಟಿಗ್ರೇಷನ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತದೆ. ಕಾನ್ಸ್ಟೆಂಟ್ ಫಂಕ್ಷನ್ಸ್ ಇಂಟಿಗ್ರೇಷನ್ ಮಾಡಕ್ ಆಗಂಗಿಲ್ಲ ಅಂದ್ರೆ ಏನ್ರಿ, ಕಾನ್ಸ್ಟೆಂಟ್ ಏನ್ ಮಾಡ್ಬೇಕ, ಹೊರಗಿಡಬೇಕು. ನೋಡ್ರಿ, k ಏನ್ ಮಾಡ್ಬೇಕ, ಹೊರಗಿಟ್ಟು ನಾವು ಇಟ್ಟಿರ್ತಕ್ಕಂಥ ಫಂಕ್ಷನ್ಸ್ ಅನ್ನ ಇಂಟಿಗ್ರೇಷನ್ಸ್ ಮಾಡಬೇಕು. ಓಕೆ, ಟೇಕ್ ಒನ್ ಎಕ್ಸಾಂಪಲ್. ಇಂಟಿಗ್ರೇಷನ್ ಆಫ್ 2x into dx. ಇಂಟಿಗ್ರೇಷನ್ ಆಫ್ 2x into dx ಇದನ್ನ ಇಂಟಿಗ್ರೇಷನ್ ಮಾಡ್ರಿ ಅಂತ ಹೇಳ್ತಾರ. ಹಾಗಾದ್ರೆ ಇಲ್ಲಿ ಕಾನ್ಸ್ಟೆಂಟ್ ಏನೈತಿ ನಮ್ದ, 2 is a constant, keep outside. ಇಂಟಿಗ್ರೇಷನ್ ಆಫ್ x into dx ಇದಕ್ಕೂ ಕೂಡ
ಆಗಲೇ ಬರೆದಿನಲ್ಲ x raised to n ಅದೇ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾಗುತ್ತೆ. ನಾವು ಅಪ್ಲೈ ಮಾಡ್ತೀವಿ ನೋಡ್ರಿ. x ಜಾಗದಾಗ ಏನೂ ಇಲ್ಲ ಅಂದ್ರೆ x raised to power n ಇರ್ತದ 1 ಇರ್ತದ. x raised to 1 plus 1 divided by 1 plus 1 ನೋಡಿ plus simplify that 2 x raised to 2 whole divided by 2 plus c. That cancel. Remaining answer is x square plus c. ಇದನ್ನ ನಾವು ಏನಾದರೂ ಡಿಫರೆನ್ಷಿಯೇಷನ್ ಮಾಡಿದ್ರೆ 2x ಬರ್ತದ. ಇದೇ ರೀತಿ ಪ್ರಾಬ್ಲಮ್ಸ್ ಅನ್ನು ನೀವು ಸಾಲ್ವ್ ಮಾಡಬೇಕು. ಒಬ್ಬರು ಕೇಳ್ತಾರೆ ಸರ್ ಏನೂ ಕೊಟ್ಟಿಲ್ಲ ಫಂಕ್ಷನ್ ಸರ್ ಏನೂ ಕೊಟ್ಟಿಲ್ಲ ಬರೀ dx ಕೊಟ್ಟಾರಂದ್ರ ಇದನ್ನ ಹೆಂಗೆ ಮಾಡೋದ್ರಿ ಅಂತ ಕೇಳ್ತಾರ. ಇಂಟಿಗ್ರೇಷನ್ಸ್ ಒಂದು ರೂಲ್ಸ್ ಇದೆ. ಏನೂ ಇಲ್ಲಿ ವ್ಯಾಲ್ಯೂ ಪ್ರೆಸೆಂಟ್ ಇಲ್ಲ ಅಂದ್ರೂ ಕೂಡ ನಾವು ಅದನ್ನ ಡಿಫರೆನ್ಷಿಯೇಷನ್ ಏನೂ ಇಲ್ಲ ಅಂದ್ರೆ 1 ಇರ್ತದ. ಈ 1 ಅನ್ನ ಕಾನ್ಸ್ಟಂಟ್ ಫಂಕ್ಷನ್ಸ್ ಅನ್ನು ನಾವು ಡಿಫರೆನ್ಷಿಯೇಷನ್ ಇಂಟಿಗ್ರೇಷನ್ ಅನ್ನ ಮಾಡಿದರೆ ಅದರ ಬೆಲೆ x ಆಗಿರಲಿ ಅಂತ ಹೇಳ್ತಾರೆ. x plus c. ಯಾಕಂದ್ರೆ ಈ x ಅನ್ನ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರಕತ್ತೈತಿ. ಬಟ್ ಇಂಟಿಗ್ರೇಷನ್ ಡೆಫಿನಿಷನ್ ಏನ್ ಹೇಳ್ತದಪ್ಪ ಅಂದ್ರೆ ರೆಸಿಪ್ರೋಕಲ್ ಆಫ್ ದ ಡಿಫರೆನ್ಶಿಯೇಷನ್ ಇಸ್ ಕಾಲ್ಡ್ ಇಂಟಿಗ್ರೇಷನ್ ಅನ್ನೋದ್ರಿಂದ ಇಂಟಿಗ್ರೇಷನ್ ಆಫ್ ಕಾನ್ಸ್ಟಂಟ್ ಇಂಟು dx is equal to value is x. ಅವಾಗ ಕೇಳ್ತಾರೆ ಇಂಟಿಗ್ರೇಷನ್ 2 into dx ಇತ್ತಂದ್ರೆ ಹೆಂಗ್ ಮಾಡೋದ್ರಿ ಸರ್? 2 is a constant number ಹೊರಗೆ ತೆಗಿಬೇಕ್ರಿ. ಹೊರಗೆ ತೆಗೆದ 1 into dx ಆಗಬೇಕಿದೆ. ಯಾವಾಗಲೂ 1 into dx ಒಳಗೆ ಏನಾಗಬೇಕ್ರಿ? ಪ್ರೆಸೆಂಟ್ ಆಗುವಾಗ ನಾವು ಏನು ಮಾಡ್ಕೋಬೇಕಾ? ಸೆಟ್ ಮಾಡ್ಕೋಬೇಕಾಗುತ್ತೆ. ಇದರ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ 2 as it is x. ನೋಡಿ ಇದು ಆನ್ಸರ್ 2x plus c. ಇದು ನಿಮಗೆ ತಿಳಿತು ಅಂತ ಅನ್ಕೊಂಡಿರ್ತೀನಿ ನಾನು. ನೋಡ್ರಿ ಇಲ್ಲಿ 2x ಇದ್ದದನ್ನ 2 ಔಟ್ಸೈಡ್ ಇಡಬೇಕು, ಕಾನ್ಸ್ಟಂಟ್ ಅನ್ನ ಹೊರಗೆ ಇಡಬೇಕು ಅಂತ ಹೇಳಿತು. ಇಲ್ಲಿ 1 ಕಾನ್ಸ್ಟಂಟ್ ಇದೆ, 1 ಹೊರಗೆ ಇಟ್ರೇನೆ ಮತ್ತೆ 1 ಉಳಿತದ, ರಿಮೈನಿಂಗ್ 1 ವ್ಯಾಲ್ಯೂ ಉಳಿತದ. 1 ಅನ್ನ ಇಂಟಿಗ್ರೇಷನ್ ಮಾಡಿದ್ರೆ ಏನ್ ಬರ್ತದ? ಯಾವಾಗಲೂ x ಬರ್ತದ. 1 ಅನ್ನ ಇಂಟಿಗ್ರೇಷನ್ x ಬರ್ತದ. ಇನ್ನು ಹೊರಗೆ ಡಿಫರೆನ್ಷಿಯೇಷನ್ ಮಾಡಿದ್ರೆ ಈ ಜಾಗದಾಗ ಏನ್ ಬರ್ತದ? 1 ಬರ್ತದ. ಅದೇ ರೀತಿ ಇನ್ನೊಬ್ಬ ಕ್ವೆಶ್ಚನ್ಸ್ ಕೇಳ್ತಾರೆ. ಏನು ಕೇಳ್ತಾರಪ್ಪ ಅಂದ್ರೆ ಸರ್ ಅಲ್ಲಿ ಜಾಗದಾಗ 2 into dx ಇತ್ತಂದ್ರ ಅದನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ಒಬ್ಬೊಬ್ರು ಕೇಳ್ತಿರ್ತಾರ. ಅಂತವ್ರು ಹೆಂಗ್ ಸಾಲ್ವ್ ಮಾಡೋದಂದ್ರೆ ಇಲ್ಲಿ 2 ಏನಿರ್ತದಪ್ಪ ಅಂದ್ರೆ ಒಂದು ಕಾನ್ಸ್ಟೆಂಟ್ ಫಂಕ್ಷನ್ ಇರ್ತದ. ಇದನ್ನು ಕೂಡ ನಾವು ಹೊರಗಿಟ್ಟ ಅದನ್ನ ಏನ್ ಮಾಡ್ಬೇಕಾಗ್ತದ? ಇಂಟಿಗ್ರೇಷನ್ ಅನ್ನ ಮಾಡ್ಬೇಕಾಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಪ್ರಾಪರ್ಟೀಸ್ ಇನ್ ಇಂಟಿಗ್ರೇಷನ್ಸ್. ಇಂಟಿಗ್ರೇಷನ್ ಆಫ್ f1 x1 plus f2 x2 plus f3 x3 plus up to so on plus f raised to n into xn into dx. ನೋಡಿ ಇಲ್ಲಿ ಎಷ್ಟು ಬೇಕಾದ್ರೂ ಫಂಕ್ಷನ್ಸ್ ಇದ್ರೂ ಕೂಡ ನಾವು ಅದನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ಬೇಕಂದ್ರೆ ಎರಡನೇ ಪ್ರಾಪರ್ಟಿ ಏನಿಲ್ಲ ಅದೇ ರೀತಿ ನಾವು ಇದನ್ನ ಏನ್ ಮಾಡ್ಬೋದ್ರಿ? ಸ್ಪ್ಲಿಟ್ ಮಾಡಬಹುದು. ಇಂಟಿಗ್ರೇಷನ್ ಮಲ್ಟಿಪ್ಲೈ ಮಾಡೋದು, dx ಮಲ್ಟಿಪ್ಲೈ ಮಾಡೋದು, ಇಂಟಿಗ್ರೇಷನ್ ಮಲ್ಟಿಪ್ಲೈ ಮಾಡೋದು, dx ಮಲ್ಟಿಪ್ಲೈ ಮಾಡೋದು, ಪ್ಲಸ್ ಅಪ್ ಟು ಸಾಲ್ವ್ ಇಂಟಿಗ್ರೇಷನ್ ಆಫ್ f of n into x raised to n into dx. ಇದೇ ರೀತಿ ನೀವು ಏನು ಮಾಡಬೇಕಾಗ್ತದ? ಸ್ಪ್ಲಿಟ್ ಮಾಡಬೇಕಾಗ್ತದೆ. These are the some properties of integrations. These are the properties of integrations. Integrals. Okay. Take some examples. One ಸ್ವಲ್ಪ examples ತಗೊಳ್ಳಿ. Find the integral. Find the integral if first one integration of sin x, integration of sin x, integration of sin x into dx. ನೋಡಿ integration of sin x ಅಂದ್ರೆ ನಿಮಗೆ ಆಲ್ರೆಡಿ ಈ ಫಾರ್ಮುಲಾ ಇಸ್ ನೌ ಗೊತ್ತಿದೆ. ಫಾರ್ಮುಲಾ ಏನಿದೆ? cos x is equal to minus sin x ಇದೆ, sin x is equal to cos x ಇದೆ. ಇಲ್ಲಿ ಏನಾಗೈತಪ್ಪ ಅಂದ್ರೆ ಇಂಟಿಗ್ರೇಷನ್ ದಾಗ ರಿವರ್ಸ್ ಆಗೈತಿ. ಅಲ್ಲಿ cos ಅಂದಾಗ ಮೈನಸ್ ಬಂತು, ಇಲ್ಲಿ sin ಅಂದಾಗ ಮೈನಸ್ cos ಪ್ರೆಸೆಂಟ್ ಆಗ್ತದ. ಇಂಟಿಗ್ರೇಷನ್ ಆಫ್ sin x ಏನಾಗ್ತದ? ಮೈನಸ್ cos x ಪ್ಲಸ್ c ಆಗ್ತದ. ಇಂಟಿಗ್ರೇಷನ್ ಆಫ್
sin x into dx ಏನಾಗ್ತದೆ minus cos x plus c ಆಗ್ತದೆ ಸೊಲ್ಯೂಷನ್. ನೆಕ್ಸ್ಟ್ ಎಕ್ಸಾಂಪಲ್ ಅನ್ನು ನಾವು ಗಮನಿಸೋಣ. ಇಂಟಿಗ್ರೇಷನ್ ಆಫ್ x plus sin x ಅಥವಾ cos x ತಗೋರಿ ಏನಾದ್ರು ತಗೋರಿ. ನೋಡಿ ಈ ಪ್ರಾಬ್ಲಮ್ಸ್ ಅನ್ನ ಏನ್ ಮಾಡಬೇಕು, ಕೊಟ್ಟ ಕೂಡಲೇ ಬಿಡಿಸಕ್ಕೆ ಹೋಗಬಾರ್ದು. ಫಸ್ಟ್ ಏನು ಕೊಟ್ಟಿರುತ್ತಾರ ಅನ್ನೋದನ್ನ ಯೋಚನೆ ಮಾಡಬೇಕು, ಆಮೇಲೆ ಬಿಡಿಸಬೇಕು. ಇಲ್ಲಿ ನೋಡಿ x plus sin x into dx ಕೊಟ್ಟಾರ. ಈಗ ಡೈರೆಕ್ಟ್ ಆಗಿ ನಮಗೆ ಇಂಟಿಗ್ರೇಷನ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಇಂಥ ಫಾರ್ಮುಲಾ ಇಲ್ಲ. ಫಸ್ಟ್ ನಾವು ಇದನ್ನ ಏನ್ ಮಾಡಬೇಕಾಗ್ತದಪ್ಪ ಅಂದ್ರೆ ಸ್ಪ್ಲಿಟ್ ಮಾಡಬೇಕಾಗ್ತದ. ಈಗ ಏನ್ ಮಾಡ್ಬೇಕು, ನಾವು ಸ್ಪ್ಲಿಟ್ ಮಾಡ್ಬೇಕಾ. ಸ್ಪ್ಲಿಟ್ ಮಾಡಿದ ನಂತರ ನಾವು ಇದನ್ನ ಏನ್ ಮಾಡ್ಬೇಕಾ, ಸಾಲ್ವ್ ಮಾಡ್ಬೇಕು. First integration as it is x into dx plus integration sin x into dx. ನಮಗೆ ಇಲ್ಲಿ ಎರಡು ಫಾರ್ಮುಲಾ ಗೊತ್ತಿರಬೇಕು. ಒಂದನೇದು ಏನು ಗೊತ್ತಿರಬೇಕು, ಇಂಟಿಗ್ರೇಷನ್ sin x ಫಾರ್ಮುಲಾ ಗೊತ್ತಿರಬೇಕು. ಎರಡನೇದು ಏನು ಗೊತ್ತಿರಬೇಕು, ಇಂಟಿಗ್ರೇಷನ್ ಆಫ್ x into dx ಫಾರ್ಮುಲಾ ಗೊತ್ತಿರಬೇಕು. ನೋಡಿ ಆನ್ಸರ್ ಏನಾಗುತ್ತೆ ನೋಡಿ, x ಅನ್ನ ಇಂಟಿಗ್ರೇಷನ್ ಮಾಡಿದ್ರೆ x raised to 1 plus 1 divided by 1 plus 1 ಆಯಿತು. sin x ಅನ್ನ ಇಂಟಿಗ್ರೇಷನ್ ಮಾಡಿದ್ರೆ minus cos x ಆಯಿತು, plus minus minus ಆಯಿತು, plus c is the integration constant. Once again simplify that, x square divided by 2 minus cos x plus c, that is ಇಲ್ಲಿ ನೋಡಿ ಗಮನಿಸಿ ಏನಿದೆ ಆನ್ಸರ್, x square by 2 minus cos x plus c. Next problem, ನೆಕ್ಸ್ಟ್ ನೋಡಿ ಇಲ್ಲಿ a ಮತ್ತು b ಆಯ್ತು. ನೆಕ್ಸ್ಟ್ goes to the c one. c ಪ್ರಾಬ್ಲಮ್ ಹೆಂಗಿರ್ತದೆ ನೋಡಿ, integration of 2 plus root x 2 plus root x plus cos x into dx. ನಿಮಗೆ ಇಲ್ಲಿ ತನಕ ನಾನು ರೂಟ್ ಇದ್ದಿದ್ದು ಹೇಳಿಲ್ಲ, ಬಟ್ ಈಗ ಏನಾಗಿತ್ತಪ್ಪ ಅಂದ್ರೆ ರೂಟ್ ಪ್ರೆಸೆಂಟ್ ಆಗಿದೆ. ಓಕೆ, ಇಂಥ ಪ್ರಾಬ್ಲಮ್ಸ್ ಗಳನ್ನ ಹೆಂಗ್ ಬಿಡಿಸೋದು, ಸಿ ಇಂಟಿಗ್ರೇಷನ್ ಮೊದಲು ಮಲ್ಟಿಪ್ಲೈ ಮಾಡೋಣ ನಾವು, ಪ್ರಾಪರ್ಟಿ ಸೆಕೆಂಡ್ 2 into dx plus integration root x into dx plus integration of cos x into dx. ಸ್ಪ್ಲಿಟ್ ಮಾಡೋದು ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಫಾರ್ಮುಲಾವನ್ನ ಅಪ್ಲೈ ಮಾಡಕ್ಕೆ ಹೋಗಬಾರ್ದು. ನೋಡಿ ಇಲ್ಲಿ 2 is a constant, keep outside. 2 into integration 1 into dx ಆಯಿತು. ಈ ರೂಟ್ x ಅನ್ನ ಹೆಂಗೆ ಬರೀಬಹುದು, x raised to 1 by 2 into dx s. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ cos x into dx. ನಾ ಇನ್ನತಕ್ಕ ಪ್ರಾಬ್ಲಮ್ ಬಿಡಿಸಿಲ್ಲ, ಕೊಟ್ಟಿರತಕ್ಕಂತ ಪ್ರಾಬ್ಲಮ್ಸ್ ಅನ್ನ ಈ ರೀತಿ ಬರಿತಾ ಬರ್ತಾ ಇದ್ದೀನಿ ಅಷ್ಟೇ, ಇನ್ನೂ ಪ್ರಾಬ್ಲಮ್ ಬಿಡಿಸಿಲ್ಲ. ನೋಡಿ ಹಿಂಗೆ ಕೊಟ್ಟರು ಅದನ್ನ ಹಿಂಗೆ ಬರದೆ ಮತ್ತೆ ಇದನ್ನ ಹಿಂಗೆ ಬರ್ಕೊಂಡೆ ಅಷ್ಟೇ. 2 ಅನ್ನ ಬರೀಲಿಕ್ಕೆ 2 1s 2 ಆಯ್ತು. ಈ ರೂಟ್ x ಅನ್ನ x raised to 1 by 2 ಒಳಗ ಪ್ರೆಸೆಂಟ್ ಮಾಡಿದೆ. ಓಕೆ, ಈಗ ನೋಡಿ ಈ ಪ್ರಾಬ್ಲಮ್ ಬಿಡಿಸ್ತೀನಿ ನಾನು. 2 ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ dx ಅಂದ್ರೆ ಏನಾಯ್ತು, 2x is ಇಲ್ಲಿ ಇಂಟಿಗ್ರೇಷನ್ ಆಫ್ x raised to n ಫಾರ್ಮುಲಾವನ್ನ ಅಪ್ಲೈ ಮಾಡಿ ಏನಾಗುತ್ತೆ ನೋಡೋಣ, x raised to 1 by 2 plus 1 divided by 1 by 2 plus 1. Formula x raised to n is equal to x raised to n plus 1 divided by n plus 1. Plus cos x ಇದೆ ಇಂಟಿಗ್ರೇಷನ್, ಪಾಸಿಟಿವ್ ಸೈನ್ sin x ಆಗುತ್ತೆ, ಪ್ಲಸ್ c ಆಗುತ್ತೆ. ಇದನ್ನ ಅಗೇನ್ ಸಿಂಪ್ಲಿಫೈ ದಿಸ್, 2x as it is plus 2 raised to 1 by 2 plus 1 means LCM ತೆಗೆದ್ರೆ ಏನಾಗುತ್ತೆ, 3 by 2 whole divided by 3 by 2 plus sin x plus c. Again simplify that, 2x plus 2 by 3 into 2 raised to 3 by 2
ಪ್ಲಸ್ sin x ಪ್ಲಸ್ ನೋಡಿ ಎಷ್ಟು ಈಸಿಯಾಗಿ ಆನ್ಸರ್ ಅನ್ನ ಬಂತು. ಏನು ಮಾಡಿಲ್ಲ, ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಸಿಂಪ್ಲಿಫೈ ಮಾಡಿದೆ. ಏನು ಸಿಂಪ್ಲಿಫೈ ಮಾಡಿದೆ, ಇಲ್ಲಿ ಬಂದ ಕೂಡಲೇ ಫಾರ್ಮುಲಾಗಳನ್ನ ಬಳಸಿದೆ. ಫಾರ್ಮುಲಾಗಳನ್ನ ಬಳಸಿದ ಕೂಡಲೇ ಇಮಿಡಿಯೇಟ್ ಆಗಿ ನಮಗೆ ಆನ್ಸರ್ ಸಿಕ್ತು. ನಮ್ಮ ಆನ್ಸರ್ ಕರೆಕ್ಟ್ ಇದೆ ಅಥವಾ ತಪ್ಪಿದೆ ಅನ್ನೋ ತಿಳ್ಕೋಬೇಕಂದ್ರೆ ನಾವು ಇದನ್ನ ಏನ್ ಮಾಡ್ಬೇಕಾಗತ್ತೆ ಹೇಳಿ, ಸಾರಿ ಎಕ್ಸ್ ರೇಸ್ ನಾವು ಮಾಡಿದ ಆನ್ಸರ್ ಕರೆಕ್ಟ್ ಐತೆ ಅಥವಾ ತಪ್ಪೈತೆ ತಿಳ್ಕೋಬೇಕಂದ್ರೆ ಇದನ್ನ ನಾವು ಏನಾದ್ರೂ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಹೊಳ್ಳಿ ನಮಗೆ ಏನ್ ಸಿಗ್ತದೆ, ಇದು ಸಿಗ್ತದೆ. ಒಂದ್ಸಲ ವೆರಿಫೈ ಮಾಡಿ ನೋಡೋಣ. ಎಸ್, ಈ ಆನ್ಸರ್ ಅನ್ನ ವೆರಿಫೈ ಮಾಡಿ ಅದನ್ನ ಬರ್ತದೆ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ. ಬಂದಿರತಕ್ಕಂತ ಆನ್ಸರ್ ಅನ್ನ y ಅಂತ ತಿಳ್ಕೊಳ್ಳೋಣ. 2x plus 2/3 x raised to 3/2 sin x plus c. Differentiate this dy by dx. This is 2x means 2 plus 2 raised to 3/2 ಇರೋದ್ರಿಂದ ಇದನ್ನ ಹೆಂಗ್ ಬರ್ಕೋಬಹುದಪ್ಪ ಅಂದ್ರೆ 2 raised to ಯಾಕಂದ್ರೆ ಇದು x raised to ಏನಿರ್ತದೆ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್ nx raised to n minus 1 plus sin x means sin x ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ cos x plus ಕಾನ್ಸ್ಟೆಂಟ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಇಲ್ಲಿ 2 as it is, ಇದು 2/3 3/2 ಇಲ್ಲಿ ಮಿಡಲ್ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ನ್ಯೂಮರೇಟರ್ get cancels, denominator and numerator get cancels, denominator get cancels. Okay, remaining x raised to 3/2 ಅಂದ್ರೆ ಇದನ್ನ LCM ತೆಗೆದಾಗ 2 raised to 3 minus 2 1/2 ಉಳಿಯುತ್ತೆ ಪ್ಲಸ್ x raised to 1/2 ನೋಡಿ 3/2 ಇದೆ 2 1s are 2 3 minus 2 ಅಂದ್ರೆ 1 1/2 ಪ್ಲಸ್ cos x. ಇದು ಹೆಂಗೆ ಬರೀಬಹುದ್ರಿ 2 ಪ್ಲಸ್ root x ಪ್ಲಸ್ cos x. ನೋಡಿ ಎಸ್ ಇಟ್ಟಿದೆ ಮ್ಯಾಥಮೆಟಿಕ್ಸ್ ಹೆಂಗೆ ಇಟ್ಟಿದೆ ನೋಡಿ. ಇಲ್ಲಿ ಬಂದಿರತಕ್ಕಂತ ಆನ್ಸರ್ ಸರಿ ಐತಿಲ್ಲ ನೋಡ್ಕೋಬೇಕಂದ್ರೆ ಇದನ್ನ ನಾವು ಡಿಫರೆನ್ಸಿಯೇಟ್ ಏನಾದರೂ ಮಾಡಿದ್ರೆ ಹೊಳ್ಳಿ ನಮಗೆ ಏನು ಸಿಗ್ತದ್ರಿ, ಇದು ಸಿಗ್ತದೆ. Each one integration sin x divided by tan x plus x raised to 3/2 into dx. ನೋಡಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿದೆ ಅಂದ್ರೆ sin x divided by tan x plus x raised to 3/2 into dx ಇದೆ. ಸೊಲ್ಯೂಷನ್ಸ್ ಫಸ್ಟ್ ಕೆಲಸ ನಮ್ದು ಸ್ಟೆಪ್ ನಂಬರ್ 1 ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ನೋಡೋದು, ಸ್ಪ್ಲಿಟ್ ಹಾಕಿದ್ರೆ ಸ್ಪ್ಲಿಟ್ ಮಾಡೋದು. sin x divided by tan x into dx plus integration x raised to 3/2 into dx. ನಾನು ಏನಾದರೂ ಇಂಟಿಗ್ರೇಷನ್ ಈ ಫಾರ್ಮುಲಾವನ್ನ ಬರ್ಸಿದ್ದೀನ ಇಲ್ಲ ಈ ಫಾರ್ಮುಲಾ ಮಾತ್ರ ಬರ್ಸಿದ್ದೀನಿ. ಇದನ್ನ ಏನ್ ಮಾಡ್ಬೇಕು ಇದ್ರೆ ಯಾಕಂದ್ರೆ ಇದನ್ನ ಇನ್ನೂ ಸಿಂಪ್ಲಿಫೈ ಆಗತ್ತಂತ ಚೆಕ್ ಮಾಡಬೇಕು ನಾವು. ಫಾರ್ಮುಲಾ ಹತ್ತಂಗಿರಿಗಳು sin x tan x is nothing but sin x by cos x. sin x by cos x into dx plus x raised to 3/2 into dx. ಇದು ಇಲ್ಲೇ ಕಟ್ತಾ ಹೊಡಿದ್ರಿಂದ ನಿಮಗೆ ಏನಾದರೂ ಕನ್ಫ್ಯೂಸ್ ಆಗಿತ್ತಂದ್ರೆ ಇದನ್ನ ಹೆಂಗೆ ಬರೀಬಹುದ್ರಿ sin x by sin x into ನೋಡಿ ಏನಿದೆ ಯಾಕಂದ್ರೆ ದಿಸ್ ಟರ್ಮ್ ಇಸ್ ಡಿವೈಡೆಡ್ ಬೈ ದಿಸ್ ಇರೋದ್ರಿಂದ ಇದು cos x ಏನಾಗುತ್ತೆ ನ್ಯೂಮರೇಟರ್ ಹೋಗುತ್ತೆ cos x by 1 cos x by ಏನಾಗುತ್ತೆ 1 ಆಗುತ್ತೆ. ಹಾಗಾದ್ರೆ into dx plus x raised to 3/2 into dx. ಇದು ನೋಡಿ ಏನಾದರೂ ಡಿವೈಡ್ sin x divided by tan x into tan x is nothing but sin x by cos x. ಇದು ಏನು ಮಾಡಲಿಲ್ಲ, ಬರೀ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋದೇ. sin x divided by tan x ಫಾರ್ಮುಲಾ ನಮಗೆ ಗೊತ್ತಿದೆ. sin x by cos x ಅಂದ್ರೆ tan x ಇದೆ. ಈ sin x by cos x ಅನ್ನ ಹೆಂಗೆ ಪ್ರೆಸೆಂಟ್ ಮಾಡೋದು ಅಂದ್ರೆ ಈ ರೀತಿ ಪ್ರೆಸೆಂಟ್ ಮಾಡೋದೆ. ಓಕೆ, ತಿಳಿತಾ? ಈಗ ನೋಡಿ sin x ಗೆಟ್ ಕ್ಯಾನ್ಸಲ್ಸ್, ರಿಮೈನಿಂಗ್ ಏನು ಉಳಿತದೆ ನೋಡಿ integration of cos x into dx integration of x raised to
3 by 2 into dx. ಈಗ ನೋಡಿ cos x ಫಾರ್ಮುಲಾ ಆಗುತ್ತಲ್ಲ ನೋಡಿ, cos x is nothing but sin x plus x raised to 3 by x raised to n plus 1 means 3 by 2 plus 1 divided by 3 by 2 plus 1 plus c. This is again differentiate. Sin x 3 by 2 plus 1 is nothing but pi by 2 now. Yes, pi by 2 LCM into x raised to pi by 2 plus c. That is answer. ಗೊತ್ತಾಯ್ತಾ? Take the next problems. F problems. Okay. Integration bracket 4x cube bracket 4x cube plus px plus qx square into dx. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಬೇಕು ನಾವು ವೇರಿಯೇಬಲ್ಸ್. ಇಲ್ಲಿ ಇರ್ತಕ್ಕಂತ ವೇರಿಯೇಬಲ್ ಇಲ್ಲಿ ಇರ್ತಂದ್ರೆ ಅದಷ್ಟೇ ಇಂಟಿಗ್ರೇಷನ್ ಆಗತ್ತೆ, ಉಳಿದಿದ್ದು ಯಾವ ಇಂಟಿಗ್ರೇಷನ್ ಆಗೋದಿಲ್ಲ. ಓಕೆ, ಮೊದಲು ಏನು ಕೊಟ್ಟಿರ್ತಕ್ಕಂಥದ್ದು ಏನೈತಿ ಅನ್ನೋದನ್ನ ವಿಚಾರ ಮಾಡಬೇಕು. ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂದ್ರೆ ಫಸ್ಟ್ ನಮ್ಮ ಕೆಲಸ ಸ್ಪ್ಲಿಟ್ ಮಾಡೋದು. ಕೊಟ್ಟಿರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಅನ್ನ ಸ್ಪ್ಲಿಟ್ ಮಾಡೋದು. ಇಂಟಿಗ್ರೇಷನ್ ಆಫ್ 4x cube into dx plus integration of px into dx plus integration of qx square into dx. ಇಲ್ಲಿ ನೋಡಿ ಇದನ್ನ ಸಾಲ್ವ್ ಮಾಡೋದು ಹೇಗೆ? 4 is a constant term keyboard side, x cube into dx. p is a constant term keyboard side, x into dx plus q is a constant term keyboard side, x square into dx. ಇಂಟಿಗ್ರೇಷನ್ ಮಾಡಬೇಕಂದ್ರೆ ಮೆಕ್ಯಾನಿಕಲಿ ಒಂದು ಲಾಜಿಕ್ ಹೇಳಿ. ನಾನು ಏನು ಲಾಜಿಕ್ ಹೇಳಿ ಅಂದ್ರೆ, ಇಲ್ಲಿ x ಸಿದ್ಧಾಂತ ನೀವು ಇತ್ತಂದ್ರೆ ಅದನ್ನ ಅಡ್ಡ ಇಡೋದು, ಉಳ್ಕಾದೆಲ್ಲ ಹೊರಗೆ ತರೋದು. ಹೌದಾ? ನೋಡಿ ನಾನು ಅಂಗ ಮಾಡಿದ್ದೇನೆ. 4 ಇಲ್ಲಿಲ್ಲ, ಇದಕ್ಕೆ ಹೊರಗೆ ತನ್ನಿ. p ಇಲ್ಲ, ಅದಕ್ಕೆ ಹೊರಗೆ ತನ್ನಿ. q ಇಲ್ಲ, ಅದಕ್ಕೆ ಹೊರಗೆ ತನ್ನಿ. ಇದನ್ನು ನಾವು ಇನ್ನು ಮುಂದೆ ಏನು ಮಾಡೋದಪ್ಪ ಅಂದ್ರೆ ಇಂಟಿಗ್ರೇಷನ್ ಮಾಡೋದು. 4x ಕ್ಯೂಬ್ ಅಂದ್ರೆ ಇದಕ್ಕಿಂತ ಒಂದು ಜಾಸ್ತಿ, ಇಲ್ಲಿ ಏನು ಪವರ್ ಇರ್ತದಲ್ಲ ಅದಕ್ಕಿಂತ ಒಂದು ಜಾಸ್ತಿ, x4. ಇಲ್ಲಿ ಏನು ಪವರ್ ಇರ್ತದೆ ಅದನ್ನು ಇಲ್ಲೇ ಬಂದಿದೆ. ಹೌದಾ? ಪ್ಲಸ್ p. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತದೆ. ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತದೆ? x2/2 ಬರ್ತದೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತದೆ? x3/3 plus c. That is final answer. Okay. Thank you for watching the my video. Continue in the next video.